ಪೂಜ್ಯ ಗುರು ಹಿರಿಯರೇ, ಆತ್ಮೀಯರೇ, ಸ್ನೇಹಿತರೇ ಹಾಗೂ ನನ್ನ ಅಪಾರ ಸಂಖ್ಯೆಯ ವಿದ್ಯಾರ್ಥಿ ವೃಂದವೇ, ನಾನು ನೀಲಕಂಠ ಕಾಳಗಿ, ಧರ್ಮದರ್ಶಿಗಳು ಹಾಗೂ ನಿವೃತ್ತ ಶಿಕ್ಷಕರು, ಶಾರದಾ ಮಂದಿರ ಇಳಕಲ್. ಈಗ ನಾನು ಇವತ್ತು ಈ ವಿಡಿಯೋವನ್ನು ಮಾಡಿ ತಮ್ಮಲ್ಲಿಗೆ ಕಳಿಸುವ ಒಂದು ಉದ್ದೇಶವೇನೆಂದರೆ, ಬಹುದಿನಗಳಿಂದ ನನ್ನ ತಲೆಯಲ್ಲಿರುವ ಕೆಲವೊಂದು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ವಿಚಾರದಿಂದ ಈ ವಿಡಿಯೋವನ್ನು ತಯಾರಿಸಿ ತಮ್ಮಲ್ಲಿಗೆ ಕಳಿಸುತ್ತಿದ್ದೇನೆ, ತಮ್ಮ ಹೃದಯಕ್ಕೆ ಅರ್ಪಿಸುತ್ತಿದ್ದೇನೆ. ಅದೇನೆಂದರೆ, ಜಗತ್ತಿನ ಎಲ್ಲ ದಾರ್ಶನಿಕರು, ಎಲ್ಲ ಧರ್ಮಗುರುಗಳು, ಎಲ್ಲ ಧರ್ಮ ಗ್ರಂಥಗಳು ಮನುಷ್ಯನಿಗೆ ಒಳ್ಳೆಯದನ್ನೇ ಬೋಧಿಸುತ್ತವೆ. ಕೆಟ್ಟದ್ದನ್ನು ಮಾಡುವಂತೆ ಯಾವ ಧರ್ಮ ಗ್ರಂಥವಾಗಲಿ, ಯಾವ ದಾರ್ಶನಿಕರಾಗಲಿ, ಯಾವ ಗುರುಗಳಾಗಲಿ ಬೋಧಿಸುವುದಿಲ್ಲ. ಇದು ಅಂತೂ ಖಂಡಿತ. ಈಗ ನಾನು ಪೂಜಿಸುವ, ನಾನು ನಂಬಿದ, ನಾನು ಅನುಸರಿಸುತ್ತಿರುವ ಧರ್ಮ ನನಗೆ ಹೆಚ್ಚಿಂದು ಅಂತ ತಿಳಿದರೆ ನನ್ನ ಧರ್ಮ ನನಗೆ ಹೆಚ್ಚಿಂದು. ಆದರೆ ಉಳಿದ ಧರ್ಮಗಳನ್ನು ಹೀಯಾಳಿಸುವುದಾಗಲಿ, ಉಳಿದ ಧರ್ಮವನ್ನು ಬೈಯುವುದಾಗಲಿ ನನಗೆ ಅಧಿಕಾರವಿರುವುದಿಲ್ಲ. ನಾನು ನಂಬಿದ ಯಾವುದೇ ಒಂದು ಗುಂಡು ಕಲ್ಲನ್ನು ನಾನು ದೇವರೆಂದು ಭಾವಿಸಿ ಪೂಜಿಸುತ್ತಿದ್ದರೆ ನಾನು ಅದಕ್ಕೆ ಪೂಜಿಸಬೇಕು. ಅಥವಾ ಲೋಕದಲ್ಲಿರುವ ಎಷ್ಟೇ ದೇವತೆಗಳನ್ನು ನಾನು ಪೂಜಿಸುತ್ತಿದ್ದರೂ ಕೂಡ ಅನ್ಯ ಧರ್ಮದ, ಅನ್ಯ ಕೋಮಿನ ಯಾವುದೇ ದೇವರನ್ನು, ಧರ್ಮಗುರುಗಳನ್ನು, ಧರ್ಮ ಗ್ರಂಥಗಳನ್ನು ಟೀಕಿಸುವ ಅಧಿಕಾರ ನೈತಿಕವಾಗಿ ನನಗಿರುವುದಿಲ್ಲ. ಇದನ್ನು ನಾವೆಲ್ಲರೂ ಅರಿತುಕೊಳ್ಳಬೇಕು. ಯಾರು ಯಾವ ಧರ್ಮವನ್ನು ನಂಬಿದ್ದಾರೋ, ಅಥವಾ ಯಾರು ಯಾವ ದೇವರನ್ನು ನಂಬಿದ್ದಾರೋ, ಯಾರು ಯಾವ ಆಚರಣೆಯಿಂದ ತಮ್ಮ ಮನಸ್ಸಿಗೆ ಸಂತೋಷವನ್ನು ಪಡೆಯುತ್ತಾರೋ ಅದು ಅವರ ನಂಬಿಕೆ. ನೀವು ಹೀಗೆ ಇದ್ದೀರಾ, ನೀವು ಹೀಗೆ ಮಾಡ್ತಾಯಿದ್ದೀರಾ, ಅದು ಮಾಡುವುದು ತಪ್ಪು, ಅದು ಮೂಢನಂಬಿಕೆ, ಅದು ಆಗ್ತದೆ, ಇದು ಆಗ್ತದೆ ಅಂತ ಹೇಳುವ ಅಧಿಕಾರ ನನಗಿರುವುದಿಲ್ಲ. ಅವರವರ ನಂಬಿಕೆ, ಅವರವರ ಆಚರಣೆ, ಅವರವರ ಧರ್ಮ, ಅವರವರ ಬೋಧನೆ, ಅವರವರ ಗುರುಗಳು, ಅವರವರ ಜಗದ್ಗುರುಗಳು ಅವರಿಗೆ ಮೀಸಲು. ನಾವು ಮತ್ತೊಬ್ಬರನ್ನು ಟೀಕಿಸುವ ಅಥವಾ ಮತ್ತೊಬ್ಬರ ಬಗ್ಗೆ ಅಲ್ಲದಾಗಿ ಮಾತನಾಡುವ ಯಾವುದೇ ಒಂದು ಅಧಿಕಾರವನ್ನು ಹೊಂದಿರುವುದಿಲ್ಲ. ಅದು ಒಳ್ಳೆಯದು ಅಲ್ಲ. ನಮ್ಮ ಮನೆಯನ್ನು ನಾವು ನೋಡಿಕೊಳ್ಳಬೇಕು. ನಮ್ಮ ಮನೆಯಲ್ಲಿ ನಮಗೆ ಬೇಕಾದ ಹಾಗೆ ನಾವು ವರ್ತಿಸಬಹುದು. ಆದರೆ ಬೇರೆಯವರ ಮನೆಯ ವಿಚಾರವನ್ನು ನಾವು ಹೇಳುವುದು ಅದು ಅಷ್ಟು ತಕ್ಕದ್ದಾಗುವುದಿಲ್ಲ. ಯಾವುದೇ ಧರ್ಮವಾಗಲಿ, ಯಾವುದೇ ಪಂಥವಾಗಲಿ, ಯಾವುದೇ ಕೋಮಾಗಲಿ ತನ್ನಷ್ಟಕ್ಕೆ ತಾನಿದ್ದರೆ, ಅಥವಾ ತನ್ನ ಆಚರಣೆಗಳನ್ನು ತಾನು ಅನುಸರಿಸುತ್ತಾ ಇನ್ನೊಬ್ಬ ಬೇರೆ ಕೋಮಿನ, ಬೇರೆ ಮತದ, ಬೇರೆ ಧರ್ಮದ ಎಲ್ಲವನ್ನು ಸಮಾಧಾನದಿಂದ ನೋಡಿದರೆ ಜಗತ್ತಿನಲ್ಲಿ ಯಾವುದೇ ಕ್ಷೋಭೆಗಳಾಗುವುದಿಲ್ಲ, ಯಾವುದೇ ಗಲಿಭೆಗಳಾಗುವುದಿಲ್ಲ, ಯಾವುದೇ ಒಂದು ಅಹಿತಕರವಾದ ಘಟನೆ ನಡೆಯುವುದಿಲ್ಲ. ಒಟ್ಟಿನಲ್ಲಿ ನಾನು ಹೇಳುವ ವಿಷಯವೇನೆಂದರೆ, ಎಲ್ಲರೂ ತಾವು ನಂಬಿದ ತಮ್ಮ ಆಚರಣೆಯನ್ನು ತಾವು ಮಾಡಿಕೊಂಡು ಶಾಂತವಾಗಿ ಇದ್ದರೆ ಎಲ್ಲರಿಗೂ ಒಳ್ಳೆಯದು. ಆ ಧರ್ಮ ಹಾಗೆ, ಈ ಧರ್ಮ ಹೀಗೆ ಎನ್ನುವುದು ಅಹಿತಕರ ಘಟನೆಗಳಿಗೆ ಮೂಲವಾಗುತ್ತದೆ. ಅದಕ್ಕಾಗಿ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ, ವೈಯಕ್ತಿಕ ಒಲವು, ವೈಯಕ್ತಿಕ ವಿಚಾರ
ತಮ್ಮ ಮುಂದೆ ತಿಳಿಸುವುದೇನೆಂದರೆ, ನಾವು ನಂಬಿದ, ನಾವು ಆಚರಣೆ ಮಾಡುವ ನಮ್ಮ ಧರ್ಮವನ್ನು ನಾವು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಮನಸ್ಸಿನಲ್ಲಿ ಪೂಜಿಸೋಣ, ಆರಾಧಿಸೋಣ. ಆದರೆ ಇತರ ಮತಗಳನ್ನು ಹೀಯಾಳಿಸುವುದನ್ನು ಬಿಟ್ಟರೆ ದೇಶದಲ್ಲಿ, ಪ್ರಪಂಚದಲ್ಲಿ ಶಾಂತಿ ನೆಲೆಸಲು ನಾವು ಕಾರಣವಾಗುತ್ತೇವೆ. ಅದಕ್ಕಾಗಿ ನೀವೆಲ್ಲರೂ ನನ್ನನ್ನು ಹಿಡಿದುಕೊಂಡು ನಾವು ನಂಬಿದ, ನಾವು ಆಚರಣೆಗೆ ತಂದಿರುವ ಆಚರಣೆಗಳನ್ನು ನಮ್ಮಷ್ಟಕ್ಕೆ ನಾವು ಮಾಡಿ, ಉಳಿದ ಧರ್ಮವನ್ನು, ಉಳಿದ ಪಂಗಡವನ್ನು, ಉಳಿದ ಕೋಮನ್ನು ಎಲ್ಲವನ್ನೂ ನಾವು ಗೌರವಿಸಿದರೆ ಎಲ್ಲರಿಗೂ ಒಳ್ಳೆಯದು. ಇದು ನನ್ನ ವೈಯಕ್ತಿಕ ವಿಚಾರ. ಇದರಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ ಅಂತ ಹೇಳಿ ಇವತ್ತಿನ ಈ ವಿಡಿಯೋವನ್ನು ನಾನು ಮುಗಿಸಲು ಪ್ರಯತ್ನಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ, ವಂದನೆಗಳು.